ಇನ್ನೊಂದು ಕಡೆ ಬಿಡಿಸ್ಬೇಕು, ಒಟ್ಟು 3 ಕಡೆ ಹಾಕಬೇಕು. ಬಂಧುಗಳೇ ನಮಸ್ಕಾರ. ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ಅಡಗೂರು ಗ್ರಾಮದಲ್ಲಿ ನೋಡಿ, ಇವತ್ತು ನಮ್ಮ ತೋಟದಲ್ಲಿ ನಮ್ಮ ತೆಂಗಿನ ಮರಕ್ಕೆ ನುಸಿ ರೋಗ ಬಂದಿರೋದಕ್ಕೆ ಔಷಧಿ ಕಟ್ಕೊಡ್ತಾ ಇದ್ದಾರೆ ತೋಟಗಾರಿಕೆ ಇಲಾಖೆಯವರು. ದಯಮಾಡಿ ಯಾವ ರೀತಿ ಔಷಧಿ ಕಟ್ಟಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಒಂದು 5 ನಿಮಿಷ. ನೋಡಿ ಯಾವ ರೀತಿ ಕಟ್ಟಬೇಕು, ಏನು ಮಾಡಬೇಕು, ತೆಂಗಿನ ಮರಕ್ಕೆ ಬೇರೆ ಯಾವ ರೀತಿ ಬಿಡಿಸ್ಕೋಬೇಕು ಅಂತವ ತೋರಿಸ್ಕೊಡ್ತಾ ಇದ್ದಾರೆ. ನೋಡಿ ಬಂಧುಗಳೇ, ಅದನ್ನು ಇಲ್ಲಿ ಬನ್ನಿ ಮುಂದಕ್ಕೆ ಹೇಳಿದ್ದೀನಿ ಹೇಳಿ ಸರ್. ಇದು ತೆಂಗಲ್ಲಿ ಈಗ ಕಾಂಡಸೋರ ರೋಗ ಜಾಸ್ತಿ ಆಗಿರುತ್ತೆ. ಅದಕ್ಕೆ ನಾವೀಗ ತೆಂಗಲ್ ಎಕ್ಸೋಕೋನೋಜಲ್ ಅಂತ ಹೇಳ್ತೀವಿ. ಎಕ್ಸೋಕೋನೋಜಲ್ನ ಅಂದರೆ 10 ml ಇದು ಔಷಧಿ ಮತ್ತು 90 ಮಿಲಿ ನೀರನ್ನು ಎರಡನ್ನೂ ಮಿಶ್ರಣ ಮಾಡಿಬಿಟ್ಟು, ಅಂದರೆ ಏನು ತೆಂಗಿನ ಮರದ ನಾವೊಂದು 2 ಅಡಿ ಅಂತರದಲ್ಲಿ ಮಣ್ಣನ್ನು ಬಿಡಿಸ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಪೆನ್ಸಿಲ್ ಏನು ದಪ್ಪ ಇರುತ್ತಲ್ಲ ಆ ಒಂದು ಥಿಕ್ನೆಸ್ ಇರೋಂಥ ಒಂದು ಬೇರನ್ನ 3 ಕಡೆ ಆಯ್ಕೆ ಮಾಡಬೇಕಾಗುತ್ತೆ. ಆ ಆಯ್ಕೆ ಮಾಡಿದಂಥ ಬೇರಲ್ಲಿ ಅದು ಬೇರನ್ನ ತುದಿ ಭಾಗ ನಾವು ಏನು ಇಲ್ಲಿ ಮಣ್ಣಲ್ಲಿ ಬಿಡಿಸ್ಕೊಂಡಿದ್ದೀವಿ ನೋಡ್ಬೋದು, ಹೊಸ ಬೇರನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹೊಸ ಬೇರನ್ನ ಆಯ್ಕೆ ಮಾಡಿಕೊಂಡು ಬೇರನ್ನ ತುದಿ ಭಾಗ ನಾವು ಕಟ್ ಮಾಡಿಬಿಟ್ಟು ಅದರಲ್ಲಿ ಈಗ ಔಷಧಿನ ಅದಕ್ಕೆ ನಾವು ಇದು ಮಾಡಬೇಕಾಗುತ್ತೆ, ಕಟ್ಟಬೇಕಾಗುತ್ತೆ. ಇದನ್ನು ನಾವು ಎಷ್ಟು ದಿವಸ ಕಟ್ಟಬೇಕಾಗುತ್ತೆ ಸರ್? ಇದು ನಾವೇನಂದರೆ ಈಗ ಕಟ್ಟಿದ ಒಂದು ಈಗ ಏನಂದರೆ 15ರಿಂದ 20 ದಿವಸ ನಂತರ ಮತ್ತೆ ಇನ್ನೊಂದು ಬಾರಿ ಮತ್ತೆ ಕಟ್ಟಬೇಕಾಗುತ್ತೆ. ಅಂದರೆ 3 ಕಡೆ ಕಟ್ಟಬೇಕಾಗುತ್ತೆ. 3 ಕಡೆ ಕಟ್ಟಬೇಕಾಗುತ್ತೆ. ಮತ್ತೆ ಈ ಕಟ್ಟಿದಾಗ ಏನಂದರೆ ನಾವು ಈಗ ತೆಂಗಿನಕಾಯಿನ ಇದರಲ್ಲಿ 1 ತಿಂಗಳು 1 ತಿಂಗಳಿಂದ 1.5 ತಿಂಗಳು ಯಾವುದೇ ರೀತಿ ಕಾಯಿನ ಕೆಡಬಾರ್ದು, ಊಟಕ್ಕೆ ಬಳಸಬಾರ್ದು, ಕಾಯಿನ ಯೂಸ್ ಮಾಡಬಾರ್ದು. ಒಬ್ಬರಿಗೆ ಹಾಕ್ಕೊಬೋದು. ಸ್ವಲ್ಪ ಮೇಲೆ ಎತ್ತಿ ಏನಾಗಲ್ಲ ಮಣ್ಣು ಬಿಡಿಸ್ಬೇಕಾ ಅಣ್ಣ? ಅಲ್ಲೇ ಐತೆ ಕೊಡ್ತಾರೆ ಅಣ್ಣ, ಅಲ್ಲೇ ಇಲ್ಲಿಗೆ ಗುರುಗಳೇ ಒಂದು ಕಡೆ ನೋಡಿ ಯಾವ ರೀತಿ ಬೇರಿಗೆ ಕಟ್ತಾ ಇದ್ದಾರೆ ಅಂತವ. ರೈತ ಬಾಂಧವರು ತಮ್ಮ ತೋಟದಲ್ಲಿ ತಮ್ಮ ತೆಂಗಿನ ಮರಕ್ಕೆ ನುಸಿ ರೋಗ ಬಂದಿದ್ರೆ ಈ ರೀತಿ ಔಷಧಿಯ ಕಟ್ಕೊಂಡು ತೆಂಗಿನ ಮರ ಉಳಿಸ್ಕೋಬೇಕು ಅಂತ ಈ ಮೂಲಕ ನಾವು ತಂದೆ ಅಣ್ಣ ಇದನ್ನು ನೀವು ಚೆಕ್ ಮಾಡಬೇಕು. ಇವತ್ತು ಇದು ಹೀರ್ಕೊಂಡಾಯ್ತಾ ಇಲ್ಲವಾ ಅಂತ ಚೆಕ್ ಮಾಡ್ಕೊಬೇಕು. ಅದಾಗಿಲ್ಲ ಅಂದರೆ ಬೇರೆ ಕಡೆಗೆ ಕಟ್ಟಬೇಕಾಗುತ್ತೆ. ಈ ಜಾಗದಲ್ಲಿ ಮತ್ತು ಪಕ್ಕದಲ್ಲಿ ಕಟ್ಟಬೇಕಾಗುತ್ತೆ. ಇದು ಎಷ್ಟು ದಿವಸಕ್ಕೆ ಹೀರ್ಕೋಬೋದು? ಇದು 1 ದಿವಸಕ್ಕೆ ಇರ್ಕೊಳ್ಳುತ್ತೆ, ಕೆಲವು ಸಲ 2-3 ದಿವಸಕ್ಕೆ ಇರ್ಕೊಳ್ಳುತ್ತೆ. 2-3 ದಿವಸಕ್ಕೆ. ಆಮೇಲೆ ಇದನ್ನ ತೆಗೆದ್ಮೇಲೆ ಮಣ್ಣು ತೆಗೆದ್ಮೇಲೆ ಇದ್ರ ಮೇಲೆ ಮಣ್ಣನ್ನು ಮುಚ್ಚಬೇಕು. ಯಾಕೆ ಅಂತಂದ್ರೆ ಇದು ಕೆಮಿಕಲ್ ಔಷಧಿ. ಈ ಮನೇಲಿ ವಾಸಕ್ಕೆ ನಾಯಿ ಬೆಕ್ಕು ಅವು ಇವು ಇರ್ತವೆ. ನಾವೇನ್ ಮಾಡ್ತೇವೆ, ಏನೋ ಹೊಸದಾಗಿ ಏನೋ ಇದೆ ಅಂತ ಅಂದ್ಬಿಟ್ಟು ಕೆರಿತೇವೆ. ಕೆರೆದು ಅದನ್ನ ನೀರೇನಾದ್ರು ನೆಕ್ಕೋದು ಮಾಡಿದ್ರೆ ಪ್ರಾಣಿಗಳು ಸಾಯ್ತವೆ. ಮತ್ತೆ ಇಷ್ಟು ಮಾತ್ರ ಮಾಡೋದಲ್ಲ, ಇದ್ರ ಜೊತೆಗೆ ಪಾತಿ ಮಾಡಬೇಕು. ಸುತ್ತ ಪಾತಿ ಮಾಡಿ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಇದು ಪೊಟ್ಯಾಶು 1.5 kg, 3 ಮಂಕ್ರಿ ಕೊಟ್ಟಿಗೆ ಗೊಬ್ಬರ, ಇನ್ನು ಇದು ಬೇವಿನ ಹಿಂಡಿ 3 kg, ಅದ್ರ ಜೊತೆಗೆ ಬೋರಾನು 40ರಿಂದ 50 ಗ್ರಾಮ್ ಮಿಕ್ಸ್ ಮಾಡಿ ಸುತ್ತ ಪಾತಿ ಮಾಡಿ ಅದಕ್ಕೆ ಹಾಕಬೇಕು. ಅದ್ರ ಜೊತೆಗೆ ನೀರನ್ನು ಕಟ್ಟಬೇಕು, ಚೆನ್ನಾಗಿ ಪೋಷಣೆ ಮಾಡಬೇಕು. ಚೆನ್ನಾಗಿ ಪೋಷಣೆ ಮಾಡಿದರೆ ಆದಷ್ಟು ಬೇಗ ಮರ ಗುಣ ಆಗುತ್ತೆ, ಬೇಗ ಅದು ಚೇತರಿಸ್ಕೊಂಡು ಯಥಾಸ್ಥಿತಿಗೆ ಮತ್ತೆ ಬರೋದಕ್ಕೆ ಅವಕಾಶ ಆಗುತ್ತೆ. ಮರ ಏನು ಹಾಳಾಗಲ್ಲ.
ಅಂದರೆ ನಾವೀಗ ರಸಸೋರ ಅಂತ ಮರ ಹೇಳಿದಾಗ ಮೊದಲನೇ ಹಂತದಲ್ಲಿ ಏನಾಯ್ತಂದರೆ ಈಗ ಸೋಗೆ ಮೊಟ್ಟೆ ಎಲ್ಲ ಏನೋ ಫಸ್ಟು ಜೋತಾಕಣ ರೀತಿ ಆಗುತ್ತೆ. ಅದಾದ ನಂತರ ತದನಂತರ ಏನಾಗುತ್ತೆ ಕಾಂಡದಲ್ಲಿ ರಸ ಸೋರೋಕೆ ಸ್ಟಾರ್ಟ್ ಆಗುವಂಥದ್ದು. ಇದು ಮೊದಲನೇ ಹಂತದ ಒಂದು ಕಾಂಡ ಸೋರೋ ಹಂತದಲ್ಲಿರುತ್ತೆ. ಅದಾದ ನಂತರ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಲ್ಲಿ ರಸ ಸೋರೋಕೆ ಸ್ಟಾರ್ಟ್ ಆಗುತ್ತೆ. ರಸ ಸೋರೋಕೆ ಸ್ಟಾರ್ಟ್ ಆದಂಥ ಕೆಲವೊಂದು ಮರಗಳನ್ನ ನಾವೇನು ಮಾಡಬೇಕು ಅಂದರೆ ಎಲ್ಲಿ ರಸ ಸೋರಿರುತ್ತೋ ಅದನ್ನು ಏನು ಶಾರ್ಪ್ ಆದ ಚಾಕುನಿಂದ ಸ್ವಲ್ಪ ಮೇಲ್ಭಾಗ ಕೆತ್ಕೊಳ್ಬೇಕು. ಕೆತ್ಬಿಟ್ಟು ಅದಕ್ಕೆ ಇದು COC ಅಂತ ಹೇಳ್ತೀವಿ, ಕಾಪರ್ ಆಕ್ಸಿಕ್ಲೋರೈಡ್ ಅಂತ, ಅದನ್ನ ಸ್ವಲ್ಪ ಪೌಡರ್ ಫಾರ್ಮಲ್ಲಿ ಬರುತ್ತೆ. ಅದನ್ನ ನಾವು ಸ್ವಲ್ಪ ಈಗ ಏನು ಪೇಂಟ್ ಮನೆಗೆಲ್ಲ ಪೇಂಟ್ ಮಾಡ್ತೀವಲ್ಲ ಆ ರೀತಿ ಪೇಂಟ್ ತರ ಮಾಡ್ಕೊಳ್ಬಿಟ್ಟು ಅದನ್ನ ನಾವು ಏನು ಕೆತ್ತಿದಂತ ಭಾಗ ಇರುತ್ತಲ್ಲ ಆ ಭಾಗಕ್ಕೆ ಅದನ್ನ ಏನು ಬ್ರಷ್ ಆಗಿರ್ಬೋದು, ಯಾವ್ದಾರ ಒಂದು ಹಳೆ ಬಟ್ಟೆ ಇದ್ರೆ ಬಟ್ಟೆಯಿಂದ ಒಂದು ಲೇಪನ ಮಾಡೋವಂಥದ್ದಾಗಿರುತ್ತೆ. ಈ ಎರಡು ಏನು ಮೇಜರ್ ಆಗಿ ಕಾಪರ್ ಆಕ್ಸಿಕ್ಲೋರೈಡ್ನ ಒಂದು ಲೇಪನ ಮಾಡೋವಂಥದ್ದು ಮತ್ತೆ ಇದು ಏನು ಎಕ್ಸಕೋನಜಲ್ನ ಕಟ್ಟೋಂಥದ್ದು. ಅದ್ರ ಜೊತೆಗೆ ನಾವೇನಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ತುಂಬಾ ಮುಖ್ಯ. ಈಗೇನು ಪ್ರದೀಪ್ ಅವ್ರು ಹೇಳಿದಾಳೆ, ಈಗ ನಾವು ಏನು ಈಗೇನು ಪೊಟ್ಯಾಶ್ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಆ ರೀತಿ ಎಲ್ಲ ಸಮಗ್ರ ಪೋಷಕಾಂಶ ನಿರ್ವಹಣೆ ತುಂಬಾ ಮುಖ್ಯ. ಯಾಕೆಂದ್ರೆ ನಾವು ಮನುಷ್ಯನ ಆರೋಗ್ಯದಲ್ಲೂ ಹೇಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ತುಂಬಾ ಮುಖ್ಯನೋ, ನಾವು ಹೇಗೆ ಊಟ ಜೊತೆ ಉಪ್ಪಿನಕಾಯಿ ಹೇಗೆ ಮುಖ್ಯನೋ ಅದೇ ರೀತಿ ನಾವು ತೆಂಗು ಅಂತ ಬಂದಾಗ ಅದಕ್ಕೆ ಈಗೇನು ಪೋಷಕಾಂಶ ಅಂತ ಬಂದಾಗ ನಾವು ಪೊಟ್ಯಾಶ್ನಾಗಿರ್ಬೋದು ಪ್ರತಿ ಒಂದು ಮರಕ್ಕೆ 1.5 ರಿಂದ 2 kg ಪೊಟ್ಯಾಶ್ನ ಕೊಡೋವಂಥದ್ದಾಗುತ್ತೆ ವರ್ಷದಲ್ಲಿ. ಅಂದರೆ ಏನು ಹಿಂಗಾರಲ್ಲಿ 1 kg ಕೊಡೋವಂಥದ್ದು ಮತ್ತು ಮುಂಗಾರಲ್ಲಿ 1 kg ಕೊಡೋವಂಥದ್ದಾಗಿರುತ್ತೆ. ಅದ್ರ ಜೊತೆಗೆ ಮತ್ತೆ ಲಘು ಪೋಷಕಾಂಶ ಅಂತ ಬಂದಾಗ ತೆಂಗಿಗೆ ತುಂಬ ಮುಖ್ಯ ಅಂತ ಬಂದಾಗ ಬೋರ್ಯಾಕ್ಸ್ನ ಕೊಡೋದು ಏನಾಗ್ತದೆ ಒಂದು ಅರಳು ಉದ್ರೋದಾಗಿರ್ಬೋದು ಆ ರೀತಿ. ಮತ್ತು ಅದರಲ್ಲಿ ತೆಂಗು ಏನು ಅದರಲ್ಲಿ ಒಳಗಡೆ ಕಾಯಿ ಎಲ್ಲ ಕಟ್ಟೋದಕ್ಕೆ ತುಂಬ ಸಹಾಯ ಮಾಡೋವಂಥದ್ದಾಗಿರುತ್ತೆ. ಮತ್ತು ಪೊಟ್ಯಾಶ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಪೊಟ್ಯಾಶ್ ಏನಾದರೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಮತ್ತು ಅದರಲ್ಲಿ ಏನು ಕಾಯಲ್ಲಿ ಇದು ತೆಂಗಲ್ಲಿ ಕಾಯಿ ಒಳಗಡೆ ತಿರುಳು ತುಂಬ ಚೆನ್ನಾಗಿ ಬರೋವಂಥದ್ದಾಗಿರುತ್ತೆ. ಆದ್ದರಿಂದ ಆ ನಿಟ್ಟಲ್ಲಿ ಮತ್ತು ಅದ್ರ ಜೊತೆಗೆ ಬೇವಿನ ಹಿಂಡಿ ಪ್ರತಿ ಮರಕ್ಕೆ 2 kg ಬೇವಿನ ಹಿಂಡಿ ಕೊಡೋದ್ರಿಂದ ಈ ರೀತಿ ಸಮಗ್ರ ಪೋಷಕಾಂಶ ನಿರ್ವಹಣೆ ನಾವು ಮಾಡಿದಾಗ ಈ ರೀತಿ ರೋಗಗಳು ಮೊದಲನೇ ಹಂತದಲ್ಲಿ ಏನು ರೋಗಗಳನ್ನ ಹತೋಟಿ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ರೋಗ ಬಂದ ತಕ್ಷಣ ನಾವು ಕಂಟ್ರೋಲ್ ಮಾಡೋಕ್ಕಿಂತ ಮುನ್ಸೂಚನೆ ಕ್ರಮಗಳನ್ನ ಸಮಗ್ರ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಿದಾಗ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಅಂತ ಹೇಳೋಕ್ಕೆ. ಓಕೆ. ಈಗ ನಾವು ಈ ಜಮೀನನ್ನ ಉಳುಮೆ ಮಾಡೋದಕ್ಕೂ ಈಗ ನಾವು ಜೀರೋ ಕಲ್ಟಿವೇಟರ್ ತಂದು ನಿಲ್ಸಿದ್ದೀವಿ. ಈಗ ಉತ್ತಿ ಹೆಚ್ಚು ಕಮ್ಮಿ ಅಲ್ಲೇ 3-4 ವರ್ಷ ಆಗಿದೆ. ಇದು ಒಳ್ಳೇದು, ಡೈಲಿ ಉಳುಮೆ ಮಾಡೋದು ಒಳ್ಳೇದಾ? ಇದು ಒಳ್ಳೇದು. ಇದು ಒಳ್ಳೇದು. ಅದ್ರ ಜೊತೆಗೆ ಏನಂದ್ರೆ ಹನಿ ನೀರಾವರಿನ ಅಳವಡಿಕೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಜೀರೋ ಕಲ್ಟಿವೇಶನ್ ಇದೆ, ಜೀರೋ ಕಲ್ಟಿವೇಶನ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಏನಂದ್ರೆ ಈಗ ಹನಿ ನೀರಾವರಿ ಸ್ವಲ್ಪ ಅಂದ್ರೆ ತೆಂಗಲ್ಲಿ ಏನಂದ್ರೆ ಈ ಭಾಗದಲ್ಲಿ ನಾವು ನೋಡಿದಂಗೆ ಸ್ವಲ್ಪ ಉಳುಮೆ ಮಾಡ್ಬೇಕಾದ್ರೆ ಏನೋ ಮಾಡ್ತಾರೆ ಎಲ್ಲ ಟ್ರ್ಯಾಕ್ಟರ್ನ ಮರದ ಬಡ್ಡೆ ತಗೊಂಡ್ಬಂದ್ಬಿಟ್ಟು ಎಲ್ಲ ಬೇರ್ನೆಲ್ಲ ಹರಿಯುತ್ತೆ. ಬೇರೆ ಹರಿಯೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಈಗ ಏನ್ ಮಾಡ್ತಾರೆ ಬೇರೆ ಹರಿದಾಗ ಏನಾಗುತ್ತೆ ಅಂದ್ರೆ ಈ ಭಾಗ ಸರಿಯಾಗಿ ಅದಕ್ಕೆ ಏನಾಗುತ್ತೆ ಅಂದ್ರೆ ಕೊಡೋವಂಥ ಗೊಬ್ಬರನ ಸರಿ ತಗೊಳಲ್ಲ. ಅವಾಗ ಏನಾಗುತ್ತೆ ಅದು ಗಿಡಗಳಲ್ಲಿ ಒತ್ತಡ ಉಂಟಾದಾಗ ಅದು ನಾವು ಕೊಟ್ಟಿರೋಂಥ ಗೊಬ್ಬರನ ಸರಿಯಾದ ರೀತಿ ತಗೊಂಡು ರಾಸಾಯನಿಕವಾಗಿ ತಗೊಂಡು ಅದು ಭೌತಿಕವಾಗಿ ಕ್ರಿಯೆ ಚಟುವಟಿಕೆ ನಡೆಸಲ್ಲ. ಅವಾಗ ಏನಾಗುತ್ತೆ ಕಾಂಡಸೋರ ರೋಗ ಅದರಿಂದನೂ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಏನು ಈಗ ಕೆಲವರು ತೋಟದಲ್ಲಿ ಉಕ್ಕೆ ಹೊಡೆಯೋಂಥವ್ರು ಮರದಿಂದ ಒಂದು 4 ರಿಂದ 5 ಅಡಿ ಅಂತರ ಬಿಟ್ಬಿಟ್ಟು ತೋಟದಿಂದ ಉಕ್ಕೆ ಹೊಡೆಯೋಂಥವ್ರು. ಮತ್ತು ಕೆಲವರು ಏನು ಕಳೆ ಹೊಡೆಯೋ ಮಿಷಿನ್ ಈಗ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕಳೆ ಹೊಡೆಯೋ ಮಿಷಿನ್ ಸಮೇತ ಸಹಾಯಧನ ಅನ್ನೋದು ಅಡಿಯಲ್ಲಿ ಕೊಡುವಂಥದ್ದು ಇರುತ್ತೆ. ಬ್ರಷ್ ಕಟ್ರ್ ತಗೊಂಡ್ಬೇಕಾದ್ರೆ ಕಳೆ ಈಗ ಜೀರೋ ಕಲ್ಟಿವೇಶನ್ ಇದು ಮಾಡೋದ್ರಿಂದ ಈ ರೀತಿಯೂ ಕಳೆನೆಲ್ಲ ಅವಾಯ್ಡ್ ಮಾಡ್ಕೊಂಡು ಈ ರೀತಿಯೂ ಮಾಡ್ಕೊಂಡು. ಈಗ ಇದೇ ತೆಂಗಿನ ಮರದ್ದು ಗರಿ ಬೀಳುತ್ತೆ, ಈ ಗರಿನ ನಾವು ಕಟ್ ಮಾಡ್ಕೊಂಡು ಅದನ್ನೇ ಕೊಟ್ಟರು ಕೂಡ ಒಂದು ರೀತಿ ಮಲ್ಚಿಂಗ್ ಥರ ಅದನ್ನು ಒಂದು ನಾವು ಮಾಡೋದು ಒಳ್ಳೆ ಪದ್ಧತಿ. ಯಾಕೆಂದರೆ ನಾವು ಆ ರೀತಿ ಮಾಡೋದ್ರಿಂದ ಏನಾಗುತ್ತಂದರೆ ತೇವಾಂಶನೂ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತು ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದು ಹತೋಟಿ ಆದಾಗ ಏನಾಗುತ್ತಂದರೆ ಅವಾಗ ಮಣ್ಣಿನ ಒಂದು ತೇವಾಂಶನೂ ಉಳ್ಕೊಳುತ್ತೆ. ಅವಾಗ ಯಾವುದೇ ರೀತಿ ಇದು ರೋಗಗಳು ಬರದಂಗೆ ಹತೋಟಿ ಇದಾವೆ. ಓಕೆ. ರೈತ ಬಾಂಧವರೇ, ದಯಮಾಡಿ ಚನ್ನರಾಯಪಟ್ಟಣ ತಾಲೂಕಿನಾದ್ಯಂತ ಇರ್ತಕ್ಕಂಥ ರೈತರು ನಮ್ಮ ಚನ್ನರಾಯಪಟ್ಟಣ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಯವರ ಹತ್ರವ ಈಗ ಏನು ಇದುವರೆಗೂ ನಮ್ಮ ಕಿರಣ್ ಅವ್ರು ಇರ್ಬೋದು, ನಮ್ಮ ನಂದೀಶ್ ಅವ್ರು ಇರ್ಬೋದು ಸಲಹೆ ಕೊಟ್ಟರಲ್ಲ, ಆ ರೀತಿಯ ಪ್ರದೀಪ್ ಅವರು ಸಲಹೆ ಕೊಟ್ಟಂತೆ ಎಲ್ಲರೂ ಕೂಡ ತಮ್ಮ ತೋಟದಲ್ಲಿ ತೆಂಗಿನ ಮರಗಳಿಗೆ ಈ ರೀತಿ ಪೋಷಣೆ ಮಾಡ್ಕೊಂಡ್ರೆ ತೆಂಗಿನ ಮರನ ಉಳಿಸ್ಕೋಬೋದು ಈ ಬೇಸಿಗೆ ಕಾಲದಲ್ಲೂ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ತಮ್ಮ ತೋಟದಲ್ಲಿ ಜೀರೋ ಕಲ್ಟಿವೇಟರ್ ತಂದು ತಮ್ಮ ನಮ್ಮ ತಿಪ್ಪೆ ಗೊಬ್ಬರನ್ನು ಕೂಡ ಬಳಸ್ಕೊಂಡು ಇದಕ್ಕೇನು ರೀತಿ ನಮ್ಮ ತೆಂಗಿನ ಮರದಲ್ಲಿ ಬೀಳ್ತಕ್ಕಂಥ ಗರಿನ ನಾವು ಸುಟ್ಟಾಕೋದು ಅಥವಾ ಬೇರೆ ಮಾರಾಟ ಮಾಡೋದನ್ನ ತಪ್ಪಿಸಿ ನಮ್ಮ ಜಮೀನಿಗೆ ಉಪಯೋಗಿಸ್ಕೊಳ್ಳುವಂಥ ಮಾರ್ಗವನ್ನು ಕಂಡುಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯವರು ತಿಳಿಸ್ಕೊಟ್ರೋದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾವ. ನಾವು ಕೂಡ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಮಸ್ಕಾರ ಮಾಡಿ